ನಾವು ಆರಾಧಿಸುವಂಥ ದೇವರು ದುರ್ಬಲನಲ್ಲ, ನಿಷ್ಕ್ರಿಯನಲ್ಲ. ಬಹುತೇಕ ಜನರು ಯೇಸುವಿನ ಪುನರಾಗಮನವನ್ನು ಹೇಗೆ ಕಲ್ಪಿಸಿಕೊಳ್ತಾರೆ? ಶಾಂತಿಯುತನಾಗಿ ಸೌಮ್ಯತೆಯಿಂದ ಬೀರುವಂಥ ಮೆತ್ತನೆಯ ಮೋಡಗಳ ಮೇಲೆ ಮೆಲ್ಲಗೆ ಬರುವನಾಗಿ ಅವರು ಊಹಿಸಿಕೊಳ್ತಾರೆ. ಬೈಬಲ್ ಬೇರೆ ಚಿತ್ರಣವನ್ನೇ ನಮಗೆ ನೀಡ್ತಾ ಇದೆ. ಶಕ್ತಿಶಾಲಿ, ಗಾಂಭೀರ್ಯ ಮತ್ತು ಭಯಂಕರವಾದಂಥ ಪುನರಾಗಮನವಾಗಿದೆ. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕುಳಿತಿದ್ದವನಿಗೆ ನಂಬಿಗಸ್ತನೂ ಸತ್ಯವಂತನೂ ಎಂದ ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತಿವೆ. ಆತನ ತಲೆಯ ಮೇಲೆ ಅನೇಕ ಕಿರೀಟಗಳುಂಟು. ಆತನಿಗೆ ಒಂದು ಹೆಸರು ಬರೆದುಕೊಡಲ್ಪಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತದಲ್ಲಿ ಅದ್ದಿದ್ದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪರಲೋಕದಲ್ಲಿರುವಂಥ ಸೈನ್ಯವು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನನ್ನು ಹಿಂಬಾಲಿಸಿದರು. ಜನಾಂಗಗಳನ್ನು ಕತ್ತರಿಸಿ ಹಾಕುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಹೊರಟು ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ದಂಡದಿಂದ ಆಳುವನು. ಅವನು ಸರ್ವಶಕ್ತನಾದಂಥ ದೇವರ ಉಗ್ರ ಕ್ರೋಪವೆಂಬ ದ್ರಾಕ್ಷಿಯ ಅಲೆಯಲ್ಲಿ ಇರುವವನನ್ನು ತುಳಿದು ಹಾಕುವನು. ಆತನ ವಸ್ತ್ರದ ಮೇಲೆ ತೊಡೆಯ ಮೇಲೂ ರಾಜಾದಿರಾಜನೂ ಕರ್ತಾದಿ ಕರ್ತನೂ ಎಂಬ ಹೆಸರು ಬರೆದಿದೆ. ಇದು ಪ್ರಕಟಣೆ 19ನೇ ಅಧ್ಯಾಯದ ಯೇಸು. ಅವನು ಸಾತ್ವಿಕ ರಕ್ಷಕನಾಗಿ ಅಲ್ಲ, ವಿಜಯೀ ಯೋಧ ರಾಜನಾಗಿ ಬರುತ್ತಾನೆ. ಅವನ ಪುನರಾಗಮನವು ಮೋಡದ ಮೇಲೆ ಶಾಂತಿಯಾಗಿ ಬರುವುದಲ್ಲ, ಬದಲಾಗಿ ಬ್ರಹ್ಮಾಂಡದ ಶಕ್ತಿಯುಳ್ಳ ಅಂತಿಮ ನ್ಯಾಯದ ಕ್ಷಣವಾಗಿದೆ. ಅವನು ಮತ್ತೆ ಬರಲಿಕ್ಕಿದ್ದಾನೆ. ನೀವು ಯೇಸು ಕ್ರಿಸ್ತನನ್ನು ಭೇಟಿಯಾಗಲು ಸಿದ್ಧರಾಗಿದ್ದೀರಾ?